ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಮ್ಮ ಹಾಕಿರೋ ರಂಗೋಲಕ್ಕೆ ಮತ್ತೆ ಬಣ್ಣ ಹಾಕ್ತಿದ್ದಾಳೆ ಜಶ್. ಮತ್ತೆ ಬಣ್ಣ ಹಾಕ್ತಿದ್ದೀರಾ ಜಶು ನೀವು? ಹೌದಾ? ಹಾಳು ಮಾಡಬೇಡಿ, ಓಕೆನಾ? ಹಾಯ್ ಎವ್ರಿವನ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನಿವತ್ತು ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಬಣ್ಣ ಎಲ್ಲ ಹಾಕಿದ್ದೀನಿ. ನನ್ನ ಮಗಳು ಎದ್ದ ಮೇಲೆ ಮತ್ತೆ ಹಾಕ್ತೀನಿ ಅಂತ ಹೇಳಿ ಕೂತ್ಕೊಂಡಿದ್ದಾಳೆ. ಸ್ನಾನ ಆಯಿತು, ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಪೂಜೆಗೆ ಗೌರಿಗೆ ಬಾಗಿನ ಇಡಬೇಕಲ್ಲ, ಅದಕ್ಕೆ ಸೀರೆ, ಎಲೆ ಅಡಿಕೆ, ಬಾಳೆಹಣ್ಣು, ದುಡ್ಡು, ಕುಂಕುಮ, ಅರಿಶಿನ ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಪ್ಲೇಟಲ್ಲಿ ಎಲ್ಲ ಫ್ರೂಟ್ಸ್ನೆಲ್ಲ ಇಟ್ಟಿದ್ದೀನಿ. ಈಗ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ರೆಡಿ ಮಾಡಬೇಕು. ಇದೆಲ್ಲ ತನಿ ಹರಿಯೋಕ್ಕೆ ಇಟ್ಕೊಂಡಿರುವಂಥದ್ದು. ಹೂವು, ವಿಳ್ಯದೆಲೆ, ಅಡಿಕೆ, ಮತ್ತು ಇಲ್ಲಿ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಪಲ್ಲು, ಸೀಬೆಹಣ್ಣು, ಸೌತೆಕಾಯಿ, ಬನಾನ. ಇದು ಹಪ್ಪು ಮತ್ತು ಕಡಲೆ ಕಾಳನ್ನ ನೆನೆಸಿಟ್ಕೊಂಡಿರೋದು. ಹಾಲು, ತುಪ್ಪ, ಕುಂಕುಮ, ಅರಿಶಿನ, ಕರ್ಪೂರ ಎಷ್ಟು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನೀರು ತಗೋಬೇಕು ಸ್ವಲ್ಪ. ಇಲ್ಲ ಇನ್ನೊಂದು ದಾರ ತಗೋಬೇಕು, ಅದನ್ನು ಎತ್ತಿಟ್ಕೋಬೇಕು. ಸೊ ಇದೆಲ್ಲ ನಾಗರಕಲ್ಲ ಹತ್ರ ಹೋಗಿ ತನಿ ಹರಿಯೋದು. ಇದು ದಾರ ಇಷ್ಟು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ತೆಂಬಿಟ್ಟು ಇಟ್ಕೊಳ್ತಾ ಇದ್ದೆ, ಬಟ್ ಈ ಸರಿ ಟೈಮ್ ಇರಲಿಲ್ಲ, ಮಾಡಿಲ್ಲ. ಇಷ್ಟು ಸಾಮಾನು ಎಲ್ಲ ಬ್ಯಾಗ್ ಇಟ್ಕೋಬೇಕು. ಈಗ ದೇವ್ರ ಮನೇಲಿ ಪೂಜೆ ಮುಗಿಸ್ಬಿಡ್ತೀನಿ. ನಮ್ಮನೇಲಿ ನಾವು ಗಣೇಶ ಏನು ಕೂರಿಸಲ್ಲ, ಬಟ್ ನಮ್ಮನೇಲಿ ಚಿಕ್ಕದು ಗಣೇಶ ಐಡಲ್ ಇದೆ. ಅದಕ್ಕೆ ಎಲ್ಲ ರೆಡಿ ಮಾಡಿ ಏನೇನು ಇಡಬೇಕು ಗಣೇಶನಿಗೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಮತ್ತು ತನಿ ಹರಿತೀವಿ ನಾವು. ಸೊ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ಇಟ್ಟು ನಾನು ಹೋಗಿ ರೆಡಿಯಾಗಿ ಬಂದು ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನಾನು ನನ್ನ ಮಗಳಿಗೆ ಲೆಹಂಗಾ ಆರ್ಡ್ರ್ ಮಾಡಿದ್ದೆ, ಅದು ಹಬ್ಬಕ್ಕೆ ಬಂದಿಲ್ಲ. ಇನ್ನೊಂದು ಹೊಸ ಫ್ರಾಕ್ ಇತ್ತು, ಅದನ್ನು ಹಾಕಿದ್ದೆ. ಅವಳು 2 ನಿಮಿಷಕ್ಕೆ ಅದನ್ನು ಚೇಂಜ್ ಮಾಡಿದ್ಲು. ಚುಚ್ಚತ್ತೆ ಅಂತ ಹೇಳಿ ಅವಳಿಗೆ ಎಷ್ಟೇ ನೋಡ್ಕೊಂಡು ತಂದ್ರೂ ಅವಳು ಹಾಕ್ಕೊಳ್ಳಲ್ಲ ಫ್ರಾಕೆಲ್ಲ. ಇನ್ನೊಂದು ಹೊಸ ಬಟ್ಟೆ ಇತ್ತು, ಅದನ್ನು ಹಾಕ್ಕೊಂಡಿದ್ದಾಳೆ. ಜಶು ಬನ್ನಿ, ಜಶುಮಾ ಬನ್ನಿ, ಪೂಜೆ ಮಾಡಿ ಬನ್ನಿ. Yes. You want to start? ಯಾರು? ನೀನೆ. ಅಕ್ಕ ಬಂದಿದ್ದಾರಾ? ಮಾತಾಡ್ಸ್ತಾ ಅಕ್ಕನ. ಯಶು ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡ್ತಿದ್ದೀನಿ. ಅದು ಬೇಗನೆ ಆಗುತ್ತೆ ಮತ್ತು ತುಂಬ ಈಸಿ, ನನಗೂ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಏನಾದರೂ ಕೆಲಸ ಇದ್ದಾಗ ಅದನ್ನು ಮಾಡಿಬಿಡ್ತೀನಿ. ಪೂಜೆ ಎಲ್ಲ ಆಯಿತು. ಇವಾಗ ದಾರ ಒಂದು ಹಾಕಬೇಕು.
ಜನ ಕಡಿಮೆ ಇದ್ದಾರೆ, ಯಾಕಂದರೆ ನಾವು ತುಂಬ ಲೇಟಾಗಿ ಬಂದಿದ್ದೀವಿ. ಟೈಮ್ 1 ಗಂಟೆ ಆಗಿದೆ. ಜಶ್ಶು ಬರಲಿಲ್ಲ, ಮನೇಲೇ ಉಳ್ಕೊಂಡ್ಲು, ಫ್ರೆಂಡ್ ಬಂದಿದ್ದಾರೆ ಅಂತ. ಸೊ ಇದು ಒಂದು ದಾರ ಸುತ್ತಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಬಂದ್ಮೇಲೆ ಮಳೆ ಬಂತು, ಇಲ್ಲಾಂದ್ರೆ ನಾವು ಮಳೆಲಿ ಸಿಗಾಕೊಳ್ತಾ ಇದ್ವಿ. ಜೋರಾಗೆ ಬಂದಿದೆ ಮಳೆ. ನನ್ನ ರಂಗೋಲಿ ಎಲ್ಲ ಹೊರಟೋಗ್ಬಿಡತ್ತೆ. ಎಲ್ಲ ಅಡುಗೆ ಎಲ್ಲ ರೆಡಿ ಇದೆ. ಇಲ್ಲಿ ಕಡುಬಿದೆ, ಇದು ಕೋಸಂಬರಿ, ಇದು ಕಾರ್ನ್ ತೊಗೊಂಡು ಬಂದಿದೆ ಪವನ್ಗೆ ಇಷ್ಟ ಅಂತ ಹೇಳಿ, ಅದನ್ನು ಬೇಯಿಸಿಟ್ಟಿದ್ದಾರೆ ಆಂಟಿ. ಲೆಮನ್ ರೈಸ್, ಇಲ್ಲೂ ಸ್ವಲ್ಪ ಕಡುಬಿದೆ. ಇದು ಮಸಾಲ ವಡೆಗೆ ರೆಡಿ ಮಾಡಿಟ್ಟು ಹೋಗಿ ಅಂತ ಹೇಳಿದ್ದೆ. ಇದು ನಾನೇ ಹಾಕೊಳ್ತೀನಿ, ಅವ್ರು ಹಾಕ್ಬಿಟ್ರೆ ತಣ್ಣಗಾಗ್ಬಿಡತ್ತೆ ನಾವು ಊಟ ಮಾಡೋಷ್ಟರಲ್ಲಿ. ಸಾಂಬಾರ್ ಮತ್ತು ಸ್ವಲ್ಪ ಪಲಾವ್ ಇದೆ, ರೈಸು ಮಾಡಿದ್ದಾರೆ. ನಾನು ಇನ್ನೂ ಬ್ರೇಕ್ಫಾಸ್ಟ್ ಮುಗಿಸಿಲ್ಲ, ಮಧ್ಯಾಹ್ನನೇ ಆಗ್ಬಿಟ್ಟಿದೆ. ಒಂದೇ ಸರಿ ಲಂಚ್ ತಿಂದ್ಬಿಡ್ತೀನಿ ನಾನು. ಆಂಟಿ ಸ್ವಲ್ಪ ತುರಿ ತುರಿ ಮಾಡಿ ಅಂತ ಹೇಳಿದ್ರೆ ಫುಲ್ ತುರಿ ತುರಿ ಮಾಡಿಬಿಟ್ಟಿದೆ. ಏನಂತ ರುಚಿನ ಮಸಾಲ ವಡೆ. ನಮ್ಮ ಮನೆಯಲ್ಲಿ ಪವನ್ಗೆ ಇಷ್ಟ. ಕರೆಕ್ಟಾಗಿ ಬರ್ತಿದೆ ತಾನೇ ಎಲ್ಲ? ತೆಳುಗ್ ಬೇಕಾ ನಿಮಗೆ, ಸ್ವಲ್ಪ ತಿಕ್ಕಾಗ್ಬೇಕಾ? ಗೊಜ್ಜು, ಹೆಸರು ಬೇಳೆ, ಚಿತ್ರಾನ್ನ, ಪಲಾವ್, ಮೊಸರು ಬಜ್ಜಿ, ಇದ್ರ ಜೊತೆ ವಡೆ. ನಾನು ಒಂದೇ ಸರಿ ಊಟನೇ ಮಾಡ್ತಾಯಿದ್ದೀನಿ. 2 ಕಡುಬು ಹಾಕ್ಕೊಂಡಿದ್ದೀನಿ, ಕಾಳು ಗೊಜ್ಜು ಮತ್ತು ಕೋಸಂಬರಿ ತಿಂದ್ಬಿಟ್ಟು ಸ್ವಲ್ಪ ರೈಸ್ ತಿಂದರೆ ಹೊಟ್ಟೆ ತುಂಬುತ್ತೆ. ಬೆಳಗ್ಗೆಯಿಂದ ಹಸ್ಕೊಂಡಿರೋದಕ್ಕೂ ಜಾಸ್ತಿ ತಿನ್ನೋಕ್ಕಾಗಲ್ಲ. ವಿಶ್ ಮಾಡಿ, ಈ ಕಡೆ ತಿರ್ಗೋ, ವಿಶ್ ಮಾಡು. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ to everyone. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಏನದು? ನೋ, ಸರಿಯಾಗಿ ನೋ 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 ಈಗಲ್ಲ, ಸರಿಯಾಗಿ ನಿಂತ್ಕೋಬೇಕು. ಏನು ಮಾಡ್ತಿದ್ಯಾ ನೀನು? ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.